सप्त सप्ताश्वरतमारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहं तं सूर्यं प्रणमाम्यहम् ಹರಿಯಲಾರದ ಘೋರ ಸಂದೇಹದಾತ್ರಿಯ ಮುಳುಗಿದೆ ಹರಿಯಲಾರದ ಘೋರ ಸಂದೇಹದಾತ್ರಿಯ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗುವುದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಬಂದು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿದೆ ಇಂದು ತಾಪದೆ ಭಾಸ್ಕರ ಬಂದು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿದೆ ಇಂದು ತಾಪದೆ ನೀಗಿಸೋ ಸೋಲನೆಯ ಕೈಯದೆ ನೀಗಿಸೋ ಶೋಧನೆಯ ಕೈಯದೆ ಶಾಂತಿ ನೀಡೋ ಶ್ಯಾಮಲಾಂಜನೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಹರಿಯಲಾರದ ಘೋರ ಸಂದೇಹದ ಪ್ರಿಯ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗುತ್ತಿದ್ದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓ ನಮೋ ಸೂರ್ಯದೇವಾಯ ನಮಃ ಓ ನಮೋ ಭಾಸ್ಕರಾಯ ನಮಃ ಓ ನಮೋ ಸೂರ್ಯದೇವಾಯ ನಮಃ ಮಗು ಮಗು ಕರ್ಣ ಕರ್ಣ ಯಾರು ನನ್ನ ಹೇಗಾಗುತ್ತೆಂದು ಭಂಗಪಡಿಸಿದ ನೀನು ಯಾರು ತಾಯಿ ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ನನ್ನನ್ನು ಕುಂತಿ ಎಂದು ಕರೆಯುವರು ಕುಂತಿ ಅಂದರೆ ಅಂದರೆ ನನ್ನ ಹೆತ್ತಮ್ಮ ಅಮ್ಮ ಕಂದ ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ
ಕೀರ್ತಿಶೀಲನಾಗು. ಕೀರ್ತಿ ಎಂತಹ ಕೀರ್ತಿಯಮ್ಮನದು, ಎಂತಹ ಕೀರ್ತಿ. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಯ್ಯೋ, ಅಲ್ಲಿರುವ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲುಹಿದವು. ಹೀಗಿರುವಾಗ ಮನುಷ್ಯ ಮಾತ್ರನವರಾದ ನಾನು ನಿನಗ ಮಾಡಿದ ಅಪರಾಧವಾದ್ರೆ ಇರುತ್ತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು, ಹೀನ ಕುಲದವನು, ನೀಚ ಕುಲದವನು ಎಂದು ದೂಡಿ ಬಿಟ್ಟಿದಾಗ ಇದೆಲ್ಲವನ್ನು ನಿನ್ನದೊಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾದ. ನೀನೇಕಮ್ಮ ಸುಮ್ಮನಾದೆ? ಹೇಗೆ ಸುಮ್ಮನಾದೆ? ಪಾಂಡು ವಂಶದ ಮಹರ್ಷಿಯನ್ನು ಕಿತ್ತೆಸೆದು ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ನನ್ನೇಕಮ್ಮ ಬಿಟ್ಟೆ? ಕರ್ಣಾರ್ಜುನರ ಮಧ್ಯೆ ಈ ಭೀಕರ ಕಮರೆಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ಸೃಷ್ಟಿಸಿದೆ? ಹೋಗಲಿ ಬಿಡು ತಾಯಿ, ನೀನು ಎಷ್ಟೇ ಆದರೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮನಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನಮ್ಮ. ಇಷ್ಟು ದಿನ ಮೇಲಾದರೂ ಮಗನೆಂಬ ಮಮ್ಮಕಾರ ಬಂದಿತ್ತಲ್ಲ, ಕರುಣೆ ತೋರಿ ಬಂದೆಯಲ್ಲ ಅಮ್ಮ. ನಿನ್ನ ಈ ಉಪಕಾರ ಭಾರವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ?
ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ ಕುಮಾರ, ಶೂಲದಂತೆ ಇರಿಯುತ್ತಿವೆ. ಬಾಲ್ಯದಲ್ಲಿ ಅಂದು ನಾನು ಮಾಡಿದ ಅಪಚಾರದ ವಿಚಾರವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೆನೋ ಬೆಂದೆನೋ ಆ ಪರಮೇಶ್ವರನಿಗೆ ಗೊತ್ತು ಕುಮಾರ. ಕುಮಾರ, ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲವಯ್ಯ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವನು ಕಂದ. ಕುಮಾರ, ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರದಿಂದಾಗಿ ನೀನದೆಷ್ಟು ನೊಂದೆಯೋ ಬೆಂದೆಯೋ, ಎಷ್ಟೆಲ್ಲ ಮಾನ ಅಪಮಾನಗಳಿಗೆ ಈಡಾದೆಯೋ, ಅದೆಲ್ಲದಕ್ಕೂ ನಾನೇ ಕುಮಾರ, ಈ ಪಾಪಿ ತಾಯಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾದ ನನಗೆ ಈ ರೀತಿ ಮಾತನಾಡಬಾರದು. ನಾನು ಹತಭಾಗ್ಯನು ತಾಯಿ, ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ಈ ನಿನ್ನ ಪಾದ ಸೇವೆ ಮಾಡುವ ಆ ಪಾಂಡವರಲ್ವೇ ನಮ್ಮ ಸುಕೃತಿ ಸಾಲಿಗಳು. ಅಂತ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಹೋಗಲಿ ಬಿಡು ಕುಮಾರ, ಆಗಿದ್ದು ಆಗಿ ಹೋಯ್ತು. ಬಾ ಕುಮಾರ, ಪಾಂಡವರೊಡನೆ ಸೇರಿ ಸೌಖ್ಯದಿಂದ ಬಾಳುವೆಯಂತೆ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಯಸಬೇಡವಯ್ಯ. ಕುಮಾರ, ಸೌಭಾತ್ರ ದಾನ ಮಾಡು ಪುತ್ರ, ಸೌಭಾತ್ರ ದಾನವನ್ನು. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳುತ್ತಾಯಿ ನಡೆಸಿಕೊಡುತ್ತೇನೆ. ಆದರೆ ನಾನು ಜೀವಿಸಿದ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರ. ಹಾಗಲ್ಲ ಕುಮಾರ, ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಇದು ಸೆರೆಗೊಡ್ಡೆ ಬೇಡುತ್ತಿರುವನಯ್ಯ. ಪಾಂಡವರಲ್ಲಿ ವೈರತ್ವವನ್ನು ಕಳೆ ಕುಮಾರ. ನೀನು ವೀರ ಮಾತೆ, ನೀನೇ ಹೇಳು. ಪರದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಸಕಲ ಕಾರ್ಯಗಳೆಲ್ಲವೂ ನನ್ನಿಂದನೇ ಸಾಧಿಸಪಡಿಸಬೇಕಾಗಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನದ್ದು ತೊರೆದರೆ ನಾನು ಕೊಲೆಪಾತಕ್ಕಿಂತ ಕಡೆಯಾಗುತ್ತಿಲ್ಲವೇ? ನನ್ನ ತಂದೆ ತಾತಂದು ನರಕಕ್ಕೆ ಬೀಳದಿಯರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ಇಂಥ ನೀಚನಿಂದ ತಲೆಬಾಗಿ ನನ್ನನ್ನು ಶಪಿಸದಿಯರೇ ತಾಯಿ? ನಿಜ. ಇಂಥ ಸಂದಿದ್ದ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡುತ್ತಾಯಿ. ನಿಜ ಕುಮಾರ, ನಿಶ್ಚಯ, ನಿನ್ನ ಮಾತು ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ನೀನು ಅವರಿಗೆ ಹಿರಿಯಣ್ಣನಲ್ಲವೇ? ನೀವಾರು ಜನ ಸಹೋದರರು ಸೇರಿ ಸಾಮ್ರಾಜ್ಯವನ್ನಾಳುವುದನ್ನು ಕಂಡು ನಾನು ಸಂತೋಷ ಪಡಬಹುದಲ್ಲವೇ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆ ನನ್ನಲ್ಲಿಲ್ಲ. ಇದರಲ್ಲಿ ನನ್ನ ಅಪರಾಧವೇನಿದೆ ತಾಯಿ? ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕಣದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಡಗಿ ಹೋಗಿರುವುದಮ್ಮ ಪುನಃ ಚಿಗುರುದೇ ತಾಯಿ. ಪಾಂಡವರೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ತಾಯಿ. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಭಯಪಡದೆ ಹೇಗೆ ಇರಲಿ ಕುಮಾರ? ಲೋಕೈಕ ವೀರನಾದ ನೀನು ಮತ್ತು ದುರ್ಯೋಧನರೀರ್ವರು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಕಾರುತ್ತಿರುವಾಗ ಭಯಪಡದೆ ಹೇಗೆ ಇರಲಿ ಕುಮಾರ? ಹೋಗಲಿ ಬಿಡು ಕುಮಾರ. ನಾಳಿನ ಯುದ್ಧದಲ್ಲಿ ಆದರೂ ನೀನು ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ, ಅಂತ ನೀಚನಲ್ಲ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮಾಡಿದೆ. ಉಳಿದಿತ್ತು ದಯವಿತ್ತು ಅಮ್ಮ. ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಕುಲದವನು ಎಂದು ದೂಡಿಬಿಟ್ಟಿದ್ದಾಗ ಆದರ್ಶಿ ಮನ್ನಣಿಂದ ಸಾಕಿ ಸಲ್ಲಿದವನಲ್ಲವೇ? ಅಂಗರಾಜಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯ ಸಗದಂತೆಯೂ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾಗಲಾರ. ನಾನು ಯುದ್ಧದಲ್ಲಿ ಪರಾನ್ಮುಖನಾಗರ ತಾಯಿ, ಪರಾನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಏನಾದರೂ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡವಯ್ಯ, ಅವರನ್ನು ಉಳಿಸು.
ಇಷ್ಟೊಂದು ಮಮಕಾರ. ಏಕಮ್ಮ ಏಕಮ್ಮ, ನಾನು ನಿನ್ನ ಮಗನಲ್ಲವೇ ತಾಯಿ? ಆಗಬಹುದು ತಾಯಿ, ಆಗಬಹುದು. ಆದರೆ ಪಾಂಡವರಲ್ಲಿ ಯಾರನ್ನು ಬೇಕಾದೊಳಿಸೋನು, ಆ ನನಗ ಪರಮ ವೈರಿಯಾದ ಅರ್ಜುನನ ಮಾತ್ರ ತಿಳಿಸಲಾರೆ. ಅರ್ಜುನನ ಮೇಲೆ ನಿನಗೇಕೆಯ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ, ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿಲ್ಲ. ಅರ್ಜುನಿಂದ ನಾನೇ ಮೃತನಾದನು ಅಥವಾ ನನ್ನಿಂದ ಅರ್ಜುನೇ ಮೃತನಾದನು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ವ್ಯಥೆಯಲ್ಲಿ. ಕುಮಾರ, ಹೋಗಲಿ ಬಿಡು ಕುಮಾರ, ನಾನು ಇನ್ನು ನಿನಗೆ ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಯಾಕಂದ? ಎತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡುಪಾಪಿ ಕರ್ಣ ಎಂದು ಭಾವಿಸಿದೆ ಅಮ್ಮ. ಜನನಿ ಮಗನಿವನು ಉಸಿಯಾಡುವನೇನು ಅಮ್ಮ. ಜನನಿ ನಿನ್ನ ಮಗನಿವನು ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಈ ನಿನ್ನ ಪಾದದ ಕಮಲದ ಜನನೀ. ತೊಟ್ಟ ಬಾಣವ ತೊಳೆದಿರುಳದಿ ಕಟ್ಟಂಗಳ ಎಲ್ಲನಲ್ಲ ಕರಮುಗಿದು ಬೇಡುವೆನು ಮೈಸೂರು ಮಾತೆಯ ನೀನೆ ಪ್ರಾಣಪದಕ. ತೊಟ್ಟ ಬಾಣವ ತೊಳೆದಿರುಳದಿ ಕಟ್ಟಂಗಳ ಎಲ್ಲನಲ್ಲ ಕರಮುಗಿದು ಬೇಡುವೆನು ಮೈಸೂರು ಮಾತೆಯ ನೀನೆ ಪ್ರಾಣಪದಕ. ಆಯುಷ್ಯಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಎತ್ತ ತಾಯಿಗೆ ಅದುವೇ ಸಂತೋಷ. ಕುಮಾರ ಕುಮಾರ, ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ತಟ್ಟ ಬಾಣವನ್ನು ಪುನಃ ಮಿತ್ರ ಶೋಧನ ಈಗಲೇ ಕೆತ್ತೆ. ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತಿಕೊಂಡರು.
ಈಗ ನನ್ನ ಎತ್ತ ತಾಯಿಯಾದರೂ ತೊಟ್ಟ ಬಾಣವನ್ನು ಪುನಃ ತೊಳಬೇಡ ಕರ್ಣ ಎಂದು ವಾಗ್ದಾನ ಪಡೆದು ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ ಪೌರು ಸರ್ವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಬಡಿದರು. ಉಳಿದಿದ್ದು ದೈವೇಚ್ಛೆ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿ ಈ ಯುದ್ಧದಲ್ಲಿ ನಮಗೆ ಖಂಡಿತವಾದ ವಿಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕುಮಾರ? ನೀ ಎತ್ತ ಮಗನ ಮೇಲೆ ನಿನಗೆ ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನ್ನ ಸತ್ಯ ಸಾಚಿ ಧರ್ಮವನ್ನ ಬಿಡಲು ಕಟ್ಟ ಕಡೆಯೋ ಕರ್ಮದಾನಿಗೆ ಕಾಲಿಡಲು ಇಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಸಂದೇಹವನ್ನು ಬಿಡು. ಇನ್ನು ನಿರ್ಚಿಂತವಾಗಿ ಮಾತಾಡಿ. ಹೆತ್ತ ತಾಯಿಯಾದ ಪ್ರಥಮ ದರ್ಶನವೂ ಇಂದಾಯಿತು. ಪುನಃ ನಿನ್ನನ್ನು ನೋಡೋ ಭಾಗ್ಯ ನನಗೆ ಲಭಿಸಿದೆಯೋ ಇಲ್ಲವೋ? ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಕರ್ಣ. ಸತ್ಯವಾಗಿ ನಡೆಸಿಕೊಡುವೆ. ಸತ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು ಕಂದ. ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರನ್ನು ತಿಳಿಸಬೇಡ ತಾಯಿ, ಯಾರನ್ನು ತಿಳಿಸಬೇಡ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದ್ರೂ ಮೃತನಾದರೆ ಸತ್ಯ ಸಂತನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ
ದೈವವೇ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಇಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಹೊರಟೆ ಹೋದಳು. ನನ್ನನ್ನು ಹೊಡೆದು ನದಿ ಪಾಲು ಮಾಡಿದ ನನ್ನ ತಾಯಿಯು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೇ ವಿಧಿ, ನಿನ್ನ ಮೈಮೆ ಅಮೋಘವಾಗಿದ್ದು, ನಿನ್ನ ಮೈಮೆ ಅಗಣಿತವಾಗಿದ್ದು, ನಿನ್ನ ನೀಲೆಯನ್ನು ಹರಿತವರಾರು ಪ್ರಭು, ಹರಿತವರಾರ ಇದೇ ನಿನ್ನ ಮಾಯೆಯ ತಿಳಿದವರಾರಿಯರೋ ದೇವ, ಹರಿಯಲ ಸಾಧ್ಯವೋ. ಮಿತ್ರ ದುರ್ಯೋಧನ, ಅರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಯರೋ ದೇವ, ಅರಿಯಲ ಸಾಧ್ಯವೋ. ಅರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಯರೋ ದೇವ, ಅರಿಯಲ ಸಾಧ್ಯವೋ.
ಸೈನ್ಯ ತಾಂಡವ ಅಖಂಡ ವೀರ ಮಂಡಲದಿ ಪ್ರಚಂಡ ಸೈನ್ಯ ತಾಂಡವ ಪಾಂಡವ ಕುರು ಸಂಗ್ರಾಮದ ಭೀಕರ ರಣ ದರ್ಶನ ಪಾಂಡವ ಕುರು ಸಂಗ್ರಾಮದ ಭೀಕರ ದರ್ಶನ ನಭವ ಬಗೆದು ಅಖಿಲ ಲೋಕ ಭ್ರಾಂತಿಯ ಆಂದೋಲನ ನಭವ ಬಗೆದು ಅಖಿಲ ಲೋಕ ಭ್ರಾಂತಿಯ ಆಂದೋಲನ ಮಹಾಸಮರ ಕ್ಷೇತ್ರದಲ್ಲಿ ಉಭಯ ಬಲರ ಮಿಲನ ಮಹಾಸಮರ ಕ್ಷೇತ್ರದಲ್ಲಿ ಉಭಯ ಬಲರ ಮಿಲನ ಅಖಂಡ ವೀರ ಮಂಡಲದ ಪ್ರಚಂಡ ತಾಂಡವ ಪಾಂಡವ ಕುರು ಸಂಗ್ರಾಮದ ಭೀಕರ ರಣ ದರ್ಶನ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ವೀರ ಯೋಧರನ್ನು ನನಗೊಂದು ಬಾರಿ ತೋರಿಸು, ನಾನೂ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯರಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ವೀರರನ್ನು ನನಗೊಂದು ಬಾರಿ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ದವದೊಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ ಮಹಾವೀರ ಸಹಸ್ರ ಕೃಪಾನು ಭಯಂಕರ ಮಹಾಭೀಕರ ಸಹಸ್ರ ಕೃಪಾನು ಭಯಂಕರ ಮಹಾದಧಿಕ ಬಹು ಬಾಧಾಧಿಪರಿರುತ ಮಹಾದಧಿಕ ಬಹು ಬಾಧಾಧಿಪರಿರುತ ಮಹಂಕಾರಿ ಮಠ ಸಮರ್ಥ್ಯಾಂತ ವಿಜಯ ಜವದೊಳಿಸಿದೈ ನರಲಿ ಗಣಭುವಿಯ ಪರಿಯ ವಿಜಯ ಅಹಿತ ನಿಮಗಯುತ ತುರುಗ ಗಜ ಸಹಿತ ಮೆರಪ ವಿಭವ ಮುದಿತ ಅಹಿತ ನಿಮಗಯುತ ತುರುಗ ಗಜ ಸಹಿತ ಮೆರಪ ವಿಭವ ಮುದಿತ ತುಗಿನ ರೋಚಿ ಕುಲ ಮಹಿಲ ತುಗಿನ ರೋಚಿ ಕುಲ ಮಹಿಲ ರೂಪ ಭರಿತ ಕುರು ವಿಷಯ ಪರಿಕರಿತ ರೂಪ ಭರಿತ ಕುರು ವಿಷಯ ಪರಿಕರಿತ ರೂಪ ಭರಿತ ಕುರು ವಿಜಯ ಪರಿಕರಿತ ರೂಪ ಭರಿತ ಕುರು ವಿಜಯ ಪರಿಕರಿತ ಸುಜಯ ರಣಭೂಮಿಯ ಪರಿಯ ವಿಜಯ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಲೀತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನಿಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವರೆ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ತಿರುಗಿ ನೋಡುತ್ತಿರುವವನೇ ಅಶ್ವತ್ಥಾಮನು. ಆತ ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ಆತನು ನರಗೋದಲ ತುಂಬಿದ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು.
ಆಜ್ಞೆ ಮಾಧವ. ಹೇ ಭೀಷ್ಮನ್ ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಪ್ರಸುಪ್ತ ಭಾವನೆಗಳನ್ನು ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾದೆ? ಜನಾರ್ದನ 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 ಮಾಧವ ಮಾಧವ ಜನಾರ್ದನ ಹರಿ ವಿನೋದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಬೇಡುವೆ ಬೇಡುವೆ ಸಾಧಿಸಲೆಂದು ಹರಿ ಯುದ್ಧವನೂಲ ಸಾಧಿಸಲೆಂದು ಹರಿ ಯುದ್ಧವನೂಲ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆ ಹರಿ ಬೇಡುವೆ ಕೊಲ್ಲಲಾರೆನು ಬಂದು ಬಾಂಧವರನು ಕೃಷ್ಣ ಕೃಷ್ಣ ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆನು ಬಾಂಧವರನು ಕೊಲ್ಲಲಾರೆನು ಗುರು ಹಿರಿಯರನು ಕೊಲ್ಲಲಾರೆನು ಗುರು ಹಿರಿಯರನು ಕೈಲಿರುವಾಗ ಜೀವ ಜಾರಿತು ಕೈಲಿರುವಾಗ ಜೀವ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆ ಹರಿ ಬೇಡುವೆ ಜನಾರ್ದನ 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 ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು, ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ವಾಸುದೇವ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಹೊದಿಸಲು ನನ್ನಿಂದಾಗದು. ಮೂರು ಲೋಕದ ಸಾರ್ವಭೌಮನ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಒದಗಿ ಗುರು ಹಿಂಸೆಗೆ ಕೈ ಹಾಕಲಾರೆನು.
ರಥವನ್ನು ತಿರುಗಿಸು ಮಿತ್ರ. ನನಗೆ ಈ ಯುದ್ಧವು ಬೇಡ. ಅರ್ಜುನ ಇದೇನು ಉದಶ್ವಾನ್ ಕಶ್ಮಲ ನಿಧಮೋ ವಿಷಮೇ ಸಮಪಸ್ಥಿತ ಅನಾರ್ಯ ದುಷ್ಟಮತರ್ಜೋ ಅನಾರ್ಯ ದುಷ್ಟಮತರ್ಜೋ ಮಮ ಕೀರ್ತಿಕರ ಅರ್ಜುನ ಅರ್ಜುನ ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಬೇ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಪಾರ್ಥ. ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದೆಯನ್ನು ನೀನು ಸಹಿಸಲಾರೆ. ಮೊದಲು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿದ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸಿ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಸ್ವಜನವಧೆಯು ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮನು ವಧಿಸುವುದು ಅಸಂಭವ. ಮನುಷ್ಯನು ಹರಿದುವಾದ ಬಟ್ಟೆಯನ್ನು ಬಿಸುಡು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ಈ ಮೇಘಕ್ಕೆ ಬಾಲ್ಯ ಯೌವನ ವಾದಿರ್ಕಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿ ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು ನಾನು ನೀನು ಹಿಂದೆ ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳು ಮಾನವನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ ಪರಮಾತ್ಮ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವ ಅಂಗವು ನಿಶ್ಚೇಷಿತವಾಗಿರುವುದು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅಸ್ಥಿರ ಕರ್ತವ್ಯಂ ಮಾನವ ಧರ್ಮ ಧರ್ಮ ರಕ್ಷಕನ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಮರುಳೇ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿ ಎಂಬುದು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಳಿ ಎಂದು ನಿಂದಿಸುವರು, ಆತ್ಮೀಯರು ವಂಚಕನೆಂದು ಹೇಳುವರು. ಅನಾಸಕ್ತ ಚಿತ್ತನಾಗಿ ಸಿದ್ಧಿಯ ಸಿಕ್ತಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ.
ಕರ್ಮವನ್ನು ಸರ್ವಶ್ರೇಷ್ಠಿಯೂ ಆದ ಸರ್ವಾಂತರಿಯೂ ಆದ ಸರ್ವ ನಿಂದೆಗೂ ಪಾತ್ರನು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ, ಅಸ್ತ್ರಗಳನ್ನು ಧರಿಸು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವು ಅಥವಾ ಧರ್ಮ ರಕ್ಷಣೆಯು? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಕರ್ಮವು ಮಾನವ ಜೀವನಕ್ಕೆ ಮಾತ್ರ ಅಧಿಕಾರಿ, ಫಲವು ಅವರ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸು. ಹೇಗದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾನು ನೀನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು ಅದು ನನಗೆ ನೆನಪುಂಟು, ನಿನಗಿಲ್ಲ. ನಾನು ಧರ್ಮದ ರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈವಿದ ನನ್ನ ಮುಖ್ಯ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಾನು ಅದನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸೂ ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮತದಾತ ತದಾತ್ಮಾನಂ ಶುಭಾಮಯ ಪರಿತ್ರಾಣ ಸಾಧೂನಾಂ ಧರ್ಮ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ನಾನು ಮಾಯಾರೂಪಿ, ಧರಿತ್ರೆನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಜೀವಿಗಳಿಗೆ ಶಕ್ತಿಯನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯ ಉದಯ ವಿನಾಶಗಳಿಗೆ ನಾನೇ ಕಾರಣ. ಸರ್ವಶ್ರೇಷ್ಠವು ಸರ್ವಾಂತಯಾರ್ಮಿಯೂ ಆದ ನಾನು ಪರಾಪರ ವಸ್ತುವು ನಾನು. ದಾರವು ಮಣಿಸುಮದವನಲ್ಲಿ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರನ ಕಾಂತಿಯು ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ವೇದಗಳಿಂದ ಓಂಕಾರನು ನಾನು. ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ವೇದಗಳಲ್ಲಿ ಶ್ಯಾಮವು, ಋಷಿಗಳಲ್ಲಿ ಭೃಗುವಾಗಿರುವುದು. ನನ್ನ ವಿಭೂತಿಗಳು ಅಗಣ್ಯ ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಎಂತಹ ಭಯಾನಕವಾದ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು, ನೋಡಲಾರೆನು. ಕೈಕಾಲುಗಳು ಕಂಪಿಸುತ್ತಿರುವುದು. ಕರುಣಾಮಯನೇ, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ಸುಧಾಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತ ರಂಜಿತವಾದ ನಿನ್ನ ಗಂಭೀರ ಸುಹಾಸವದನವೆಲ್ಲಿ? ಮನವು ಚಂಚಲದಿ ಕಾರ್ಗತ್ತಲೆಯಾಗಿ
ರೂಪೆಯೇನೋ ಪಾಮರನು ನೋಳು ಭೀಕರ ರೂಪದ ಬೇಗೆಯ ಸಹಿಸೆ ಭೀಕರ ರೂಪದ ಬೇಗೆಯ ಸಹಿಸಿ ಶರಣರ ಪೊರೆಯ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೋಡು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಭಯವನ್ನು ಬಿಡು ಪ್ರಾಣಸಕ. ಗದಾಶಂಕ ಚಕ್ರಿತವಾದ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಸಮ್ಮಿಲಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಹೃದಯದಲ್ಲಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಕಳಿಸುವೆ ಪಾರ್ಥ. ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆ ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನೀನು ಸುರಕ್ಷಿತವಾಗಿ ದಡವನ್ನು ಮುಟ್ಟಲು ಕರುಣಾಧಾರನಾಗಿ ನಿಲ್ಲುವೆನು. ತೆಗೆದುಕೋ ಧನುರ್ಬಾಣಗಳನ್ನು ಅರ್ಜುನ, ಮೊಳಗಿಸೋ ರಣ ಕಹಳೆಯನ್ನು. ಹಾಗೆ ಆಗಲಿ ಪರಮಾತ್ಮ. ಕಲಿತ ಮಮಕಾರ ತೊಲಗಿ ಹಿಡಿದ ಗಾಂಡೀವ ಅಜೇಯನಾಗಿ ಹಿಡಿದ ಗಾಂಡೀವ ಅಜೇಯನಾಗಿ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಶ್ರೀಲೋಲಾಹರ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ನವ ಜಲರುಹಲೋಚನ ಶಂಕು ಚಕ್ರ ಕೌಸ್ತುಭ ಮಣಿಹಾರ ಕೃಷ್ಣ ಭವಭಯ ಭಂಜನ ಭವಭಯ ಭಂಜನ ಕಾರುಣ್ಯ ಸಿಂಧುವೇ ಮಂಗಳ ರೂಪನೆ ದೇವ. ಕೃಷ್ಣ